ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ ಸಪೋರ್ಟ್ ಇಂದ ಇನ್ನೂ ಚೆನ್ನಾಗಿರ್ತೀನಿ. ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಅನ್ಸಿರ್ಬೋದು ಕೆಲವ್ರಿಗೆ, ಬಟ್ ಕೆಲವ್ರಿಗೆ ತಮ್ಮನೇಲಿ ನೋಡೇ ಗೊತ್ತಾಗಿದೆ. ಇನ್ನೂ ಕೆಲವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ನಾನು ವೇಟ್ ಮಾಡ್ಸಲ್ಲ. ಏನಪ್ಪಾ ಅಂದ್ರೆ ಖುಷಿ ವಿಚಾರ ಅಂದ್ರೆ ನನಗೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ರಿಸೀವ್ ಆಯ್ತು. ಏನು ಎತ್ತ ಎಷ್ಟು ಬಂತು ಏನು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಯಾಕೆ ಅಂದ್ರೆ ಎಷ್ಟು ಬಂತು ಏನು ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಇಷ್ಟು ಸಪೋರ್ಟ್ ಮಾಡಿದೀರಾ, ನಿಮ್ ಜೊತೆ ಈ ವಿಚಾರನ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಅಲ್ವಾ. ಈ ನನ್ನ ಯೂಟ್ಯೂಬ್ ಪೇಮೆಂಟ್ಗೋಸ್ಕರ ತುಂಬಾ ಜನ ವೆಯ್ಟ್ ಮಾಡಿರೋದು ಉಂಟು. ಕೆಲವರು ಆಡ್ಕೊಂಡಿರೋರು ಉಂಟು, ಹೊಗಳಿರೋರು ಉಂಟು, ಏನೋ ಮಾಡ್ತಾ ಇದೆಯಾ ಮಾಡು ಅಂತ ಹೇಳಿರೋರು ಉಂಟು. ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಏನು ಎತ್ತ ಅಂತ ಯೂಟ್ಯೂಬ್ ಜರ್ನಿಲಿ ಏನೇನಾಯ್ತು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅಂತ ಫುಲ್ಲು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹೌದು, ನಿಜ, ನನಗೆ ಖಂಡಿತ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಯ್ತು. ನನ್ನ 1.5 ವರ್ಷದ ಶ್ರಮ ಅಂದ್ರೆ ನಾನ್ ಕಷ್ಟ ಬಿದ್ದಿದ್ದು 2 ವರ್ಷದಿಂದ. ಬಟ್ ನನ್ನ ಚಾನಲ್ ಮಾನಿಟೈಸ್ ಆನ್ ಆಗಿ 1 ಇಯರ್ ಆಯ್ತು. 1 ಇಯರ್ಗೆ ಪೇಮೆಂಟ್ ಬಂದಿದೆ. ಯಾಕೆ ಇಷ್ಟು ಲೇಟ್ ಆಗಿ ಪೇಮೆಂಟ್ ಬಂತು? 63,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆದ್ರೂ ಯಾಕೆ ಇಷ್ಟು ಲೇಟ್ ಆಗಿ ಪೇಮೆಂಟ್ ರಿಸೀವ್ ಆಯ್ತು, ಏನು ಎತ್ತ ಏನು ಅಂತ ಎಲ್ಲ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕಡೆ ತನಕ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಲಾಸ್ಟ್ ಅಲ್ಲಿ ಎಷ್ಟು ಅಮೌಂಟ್ ಬಂತು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಆಯ್ತಾ? ಎಷ್ಟು ಬಂತು, ಸಾವಿರಗಳಲ್ಲ, ಲಕ್ಷಗಳಲ್ಲ, ಎಷ್ಟು ಬಂತು ನಾನು ಅಂದ್ಕೊಂಡೇ ಇರ್ಲಿಲ್ಲ. ನಾನು ಯೂಟ್ಯೂಬ್ ಪೇಮೆಂಟ್ ತಗೋತೀನಲ್ವಾ ಅಂತ ನನ್ನ ಯಾರ್ಯಾರು ಆಡ್ಕೊಂಡಿದ್ರಿ ಅವ್ರಿಗೆಲ್ರಿಗೂ ಮಕ್ಕೊಡ್ದಂಗ ಆಗಿದೆ. ನಾನು ಸಾಬೀತ್ ಮಾಡಿದೆ ನಾನೇನಾದ್ರೂ ಒಂದು ಮಾಡ್ತೀನಿ ಅಂತ. ಕೆಲವೊಂದಿಷ್ಟು ಜನ ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ಯಾವ್ಯಾವ ರೀತಿ ಆಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು, ಆಯ್ತಾ? ಹೆಸರು ಹೇಳೋದು ಬೇಡ ಅವ್ರದೆಲ್ಲ ಏನಕ್ಕೆ ಕಾಲ್ ಎಳೆಯೋರು ಇರ್ಬೇಕು, ನಾವು ಮೇಲೆ ಬೆಳೀತಾ ಇರ್ಬೇಕು ಅನ್ನೋದಕ್ಕೆ ಈ ಯೂಟ್ಯೂಬ್ ಪೇಮೆಂಟೇ ಸಾಕ್ಷಿ. ಎಷ್ಟು ಬಂದಿದೆ ಅಂತ ನೀವು ಗೆಸ್ ಮಾಡಕ್ ಆಗಲ್ಲ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಅಮೌಂಟ್ ನನಗೆ ರಿಸೀವ್ ಆಗುತ್ತೆ ಅಂತ. ಇರ್ಲಿ, ನಾನು ಅನ್ಕೊಂಡಿದ್ಕಿನ್ನ ಜಾಸ್ತಿನೇ ಬಂತು. ತುಂಬಾ ಖುಷಿ ಆಯ್ತು. ಬನ್ನಿ ಆಮೇಲೆ ಲಾಸ್ಟ್ ಕಡೆಯಲ್ಲಿ ಹೇಳ್ತೀನಿ. ನಾನು ಕಡೆ ತನಕ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾನೆ ಇರಿ. ಕಡೆ ತನಕ ಸ್ಕಿಪ್ ಮಾಡದೆ ಅಂತ ಯಾಕೆ ಪದೇ ಹೇಳ್ತಾ ಇದೀನಿ ಅಂದ್ರೆ ಲಾಸ್ಟ್ ಅಲ್ಲಿ ಎಷ್ಟು ಅಮೌಂಟ್ ಬಂತು ಅಂತ ನೀವು ತಿಳ್ಕೊಬೋದಲ್ವಾ. ನಂತರನೇ ನೀವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಏನಪ್ಪಾ ಯೂಟ್ಯೂಬ್ ರೂಲ್ಸ್ ಅಂದ್ರೆ ಯಾವ್ಯಾವ ರೀತಿ ಕಷ್ಟ ಇರುತ್ತೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟಿಂಗ್ ಅಲ್ಲಿ. ನನ್ನ ಮಗ ಬಾಣಿತನದಲ್ಲಿ ನನ್ನ ಮಗಗೆ 2 months 3 months ಆಗಿತ್ತು. 2 months ಆಗಿತ್ತು ಪಾಪ ಹುಟ್ಟಿ. ಅವಾಗ ಮುಂಚೆನೂ ನಾನು ಪ್ರೆಗ್ನೆಂಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಬೇಡ, ಬಿಟ್ಬಿಡು, ಮಾಡ್ಬೇಡ, ಇವಾಗೆಲ್ಲ ಸರಿ ಆಗಲ್ಲ ಅಲ್ಲ. ನನಗೆ ಆ ಟೈಮಲ್ಲಿ ತುಂಬಾ ಬೆಡ್ ರೆಸ್ಟ್ ಹೇಳಿದ್ರು, ತುಂಬಾ ವಾಮಿಟಿಂಗ್ ಇತ್ತು. ಅದಕ್ಕೋಸ್ಕರ ಬೇಡ, ಬಿಟ್ಬಿಡು ಅಂತ ಅಂದಿದ್ರು. ನಾನು ಆದ್ಮೇಲೆ ಸುಮ್ಮನೆ ಆಗ್ಬಿಟ್ಟಿದೆ. ಮತ್ತೆ ಪಾಪು ಆಮೇಲೆ ಸೀಮಂತದ ವಿಡಿಯೋಗಳೆಲ್ಲ ಹಾಕ್ತೀನಿ ಅಂದೆ, ಅದಕ್ಕೂ ಬೇಡ ಅಂದ್ರು. ಈಗ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ಏನು ಮಾಡಕ್ಕಾಗಲ್ಲಲ್ವಾ, ಬೇಡ ಅಂತಿದ್ದಾರೆ ಅಂತ ನಾನು ಏನು ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಪಾಪು ಆಯ್ತು. ಪಾಪು ಆದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಅಂದಿದ್ರು. ಹೆಂಗೂ ನನ್ನ ಮನೇಲಿ ಇರ್ತಾ ಇದ್ದೆ. ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಅತ್ತೆ ಅವರೆಲ್ಲ ಇದ್ರು. ಪಾಪ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಆ ಟೈಮಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರು ಪಾಪ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನ್ನ ಪಾಪುಗೆ 3 ತಿಂಗಳಿದ್ದಾಗ ನಾನು ರೆಸ್ಟ್ ಕೂಡ ಮಾಡ್ತಾ ಇದ್ದೆ, ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದೆ. ನಾನು ಅನ್ಕೊಂಡಿದ್ದೇನು, ನಾನು ಬಾಣಿತನ ಮುಗಿಸ್ಕೊಂಡು ಹೋಗೋದ್ರೊಳಗೆ ನಾನು ಚಾನಲ್ನ ಮಾನಿಟೈಸ್ ಆನ್ ಮಾಡ್ಕೋಬೇಕು ಅಂತ ನಾನೊಂದು ಗುರಿ ಇಟ್ಕೊಂಡಿದ್ದೆ. ಅದನ್ನ ನಾನು ಸಾಧಿಸ್ಬಿಟ್ಟೆ. ಅದಾದ್ಮೇಲೆ ನನಗೆ ಜನವರಿ ತಿಂಗಳಲ್ಲಿ
2024ರಲ್ಲಿ 2024 ಜನವರಿಲಿ ನನ್ನ ಚಾನಲ್ ಮಾನಿಟೈಸ್ ಆನ್ ಆಗಿತ್ತು. ಡಿಸೆಂಬರ್ ಅಲ್ಲೇ. ನಾನೀಗ 1 ವರ್ಷ ಆದ್ಮೇಲೆ ಪೇಮೆಂಟ್ ರಿಸೀವ್ ಆಗಿದೆ. ನಾವ್ ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದು, ತುಂಬಾ ಕಷ್ಟ ಇದೆ. ಅಂದ್ರೆ ಸೆಲೆಬ್ರಿಟಿಗಳೆಲ್ಲ ಬೇಗ ಬೆಳೆದು ಬಿಡ್ತಾರೆ, ಬಟ್ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಬೆಳೆಯೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂದ್ರೆ ಅದ್ ಹೇಳಿದ್ರೇನೆ ಯಾರಿಗೂ ಅರ್ಥ ಆಗಲ್ಲ. ಬಟ್ ನೀವು ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿ ನೀವು ನೋಡಿ, ಅವಾಗ ನಿಮ್ಗೆ ಯಾವ ರೀತಿ ಇರುತ್ತೆ ಅನುಭವ ಅನ್ನೋದು ಗೊತ್ತಾಗುತ್ತೆ. ನಾನು ತುಂಬಾ ಕಷ್ಟ ಬಿದ್ದಿದ್ದೀನಿ. ಕೆಲವರು ಅವಳೇನ್ ವಿಡಿಯೋ, ಕೆಲವ್ರಿಗೆ ಏನ್ ಗೊತ್ತಾ, ಈಗ ಒಂದ್ ವಾಟ್ಸಪ್ ಅಲ್ಲೇ ಶೇರ್ ಮಾಡ್ಲಿ, ಒಂದ್ ಫೇಸ್ಬುಕ್ ಅಲ್ಲೇ ಶೇರ್ ಮಾಡ್ಲಿ, ಒಂದು ಇನ್ಸ್ಟಾಗ್ರಾಮ್ ಅಲ್ಲೇ ಶೇರ್ ಮಾಡಿದ್ರೆ ಜನ ಏನ್ ಮಾಡ್ತಾ ಇದ್ರು ಗೊತ್ತಾ, ಹಂಗ್ ಸಪೋರ್ಟ್ ಮಾಡೋಂಗಿದ್ರೆ ನಾವ್ ಯಾವಾಗ್ಲೂ ಬೆಳಿತಾ ಇದ್ವಿ. ನೋಡೋರು ಸುಮ್ನೆ ಅನ್ಕೊಂಡು ಬಿಟ್ಟಾಕಿರೋದು ಉಂಟು. ಆಮೇಲೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಅಂತ ಅಂದಿರೋದು ಉಂಟು. ಕೆಲವೊಂದಿಷ್ಟು ಜನ ನನಗೆ ನನ್ನ ಫ್ರೆಂಡ್ಸೇ ಆಗ್ಲಿ ಇನ್ನೊಬ್ರೇ ಆಗ್ಲಿ ಸಪೋರ್ಟ್ ಮಾಡಿದ್ರೆ, ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ಗಳು ಮಾಡಿಲ್ಲ. ಆ ರೀತಿ ಮಾಡಂಗಿದ್ರೆ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡೋ ಆಗಿದ್ರೆ ನಾವ್ ಯಾವತ್ತೋ ಬೆಳೆದ್ ಬಿಡ್ತಿದ್ವಿ. ಬಟ್ ಆ ರೀತಿ ಯಾರು ಮಾಡಲ್ಲ. ಬಟ್ ಆಡ್ಕೋತಾರೆ ಹಿಂದೆ ಮಾತೆತ್ತಿರ ಎಲ್ರು ಕೇಳೋದೇನು, ಯೂಟ್ಯೂಬ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಎಲ್ಲಾದ್ರೂ ಹೋಗ್ಲಿ, ಎಲ್ಲಾರ ಬರ್ಲಿ, ಯೂಟ್ಯೂಬ್ ಪೇಮೆಂಟ್ ಬಂದ್ಬಿಡ್ತಾ, ಅವಾಗಿನ ಮಾಡ್ತಾ ಇದ್ದೆ, ಎಷ್ಟು ಬಂತು, ಏನು, ಎಷ್ಟು ಲಕ್ಷ ಬರುತ್ತೆ ಅಂತ ಕೇಳ್ತಾರೆ. ಯಾಕೆ ಕೇಳ್ಬೇಕು ಸ್ವಾಮಿ? ಎಷ್ಟು ಕಷ್ಟ ಇರುತ್ತೆ ಯೂಟ್ಯೂಬ್ ಮಾಡೋದು ಅಂದ್ರೆ. ಕುತ್ಕೊಂಡು ಕೇಳ್ದಷ್ಟು ಸುಲಭ ಅಲ್ಲ ಆಯ್ತಾ ಯೂಟ್ಯೂಬ್ ಮಾಡೋದು. ಏನೇನ್ ರೂಲ್ಸ್ ಇದೆ ಅಂತ ನಾನು ಹೇಳ್ತೀನಿ. ಯಾವ್ಯಾವ ರೂಲ್ಸ್ ಎಲ್ಲ ನಾವು ಫುಲ್ ಮಾಡಿ ಆಮೇಲೆ ಮೋನ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1,000 ಸಬ್ಸ್ಕ್ರೈಬರ್ ಆಗ್ಬೇಕು. ನೆಕ್ಸ್ಟ್ 4,000 ವಾಚ್ ಟೈಮ್ ಆಗ್ಬೇಕು. ಅಂದ್ರೆ 4,000 ಗಂಟೆ ನಮ್ಮ ವಿಡಿಯೋಗಳನ್ನ ಜನರು ನೋಡಿರ್ಬೇಕು. ಅದ್ ನೋಡಿದ್ರೇನೆ ಮಾನಿಟೈಸ್ ಆನ್ ಆಗೋದು ಆಯ್ತಾ, ಫುಲ್ ಮೋನೋ ಆಗೋದು. ಹಾಫ್ ಮೋನೋಗೆ 3,000 ಆಗಿರ್ಬೇಕು ವಾಚ್ ಟೈಮು. 500 ಸಬ್ಸ್ಕ್ರೈಬರ್ ಆಗಿರ್ಬೇಕು. ಅದು ಹಾಫ್ ಮೋನೋ ಆಗಕ್ಕೆ ಇಷ್ಟು ರೂಲ್ಸ್. ನೆಕ್ಸ್ಟ್ ಶಾರ್ಟ್ಸ್ ವಿಡಿಯೋದಲ್ಲಿ 3 ಮಿಲಿಯನ್ ವ್ಯೂಸ್ ಹೋಗಿರ್ಬೇಕು. ಅದ್ರಲ್ಲೂ ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ಬೇಕು. ಆದ್ರೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಶಾರ್ಟ್ಸ್ ವಿಡಿಯೋ ವಾಚ್ ಟೈಮು ಲಾಂಗ್ ವಿಡಿಯೋಗೆ ಆಡ್ ಆಗಲ್ಲ. ಲಾಂಗ್ ವಿಡಿಯೋ ವಾಚ್ ಟೈಮು 4,000 ಬರ್ಬೇಕು. ಶಾರ್ಟ್ಸ್ ವಿಡಿಯೋದಲ್ಲಿ ಬಂದಿದ್ನು ಇಲ್ಲಿ ಆಡ್ ಆಗಲ್ಲ ಮೋನೋಗೆ ಆಯ್ತಾ. ಶಾರ್ಟ್ಸ್ ಬಿಟ್ಟಾಕ್ಬೇಕು. 4,000 ವಾಚ್ ಟೈಮ್ ಲಾಂಗ್ ವಿಡಿಯೋದಲ್ಲೇನೆ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಮ್ದು ಮೋನೋಗೆ ಅಪ್ಲೈ ಆಗುತ್ತೆ ಆಯ್ತಾ. ಮೋನೋ ಅಪ್ಲೈ ಬಟನ್ ಕಳಿಸ್ತಾರೆ, ನಾವ್ ಅದನ್ನ ಅಪ್ಲೈ ಮಾಡಿದ್ರೇನೆ ಅಪ್ಲೈ ಆಗೋದು. ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಒಂದೊಂದು ಸಬ್ಸ್ಕ್ರೈಬರು ವಾಚ್ ಟೈಮು ಆಗೋದು ಎಷ್ಟು ಕಷ್ಟ ಇದೆ ಅಂದ್ರೆ, ಅದರಲ್ಲಿ ನಾನು ಕೆಲವೊಂದಿಷ್ಟು ಲೈವ್ ಮಾಡಿದೀನಿ, ಇನ್ನೊಂದು ಮಾಡಿದೀನಿ. ಆಮೇಲೆ ಮುಂಚೆಯಿಂದ ನನಗೆ ಕೆಲವೊಂದಿಷ್ಟು ಜನ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವ್ರೆಲ್ರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ ಕೆಲವೊಂದಿಷ್ಟು ಜನರ ನೇಮ್ ತಗೊಂಡ್ರೆ ಕೆಲವೊಂದಿಷ್ಟು ಜನರ ಮರ್ತಿದೀನಿ. ಕೆಲವೊಂದಿಷ್ಟು ಜನ ತಗೊಂಡ್ರೆ ಅವ್ರ ಪಾಪ ಬೇಜಾರ್ ಮಾಡ್ಕೋತಾರೆ. ಅದಕ್ಕೋಸ್ಕರ ನಾನು ಯಾರ್ದು ನೇಮ್ ತಗೋತಾ ಇಲ್ಲ. ಅವ್ರಿಗೂ ಗೊತ್ತಿದೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ, ನನಗೂ ಗೊತ್ತಿದೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಲಾರಿ ಹೋಗ್ತಾ ಇದೆ ರೋಡ್ ಸೈಡ್ ಅಲ್ಲಿ ಇರೋದ್ರಿಂದ ನಾನು ಅಂಗಡಿ ಒಳಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ಬಾರ್ದು ಅಂತ ಸ್ಕಿಪ್ ಮಾಡಿ ನನ್ನ ಆಡ್ಕೊಂಡಿರೋರ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವ್ ಅವತ್ ನನ್ನ ಆಡ್ಕೊಳ್ಳಿಲ್ಲ ಅಂದಿದ್ರೆ ನಾನು ಇಲ್ಲಿ ಗಂಟ ಫಸ್ಟ್ ಪೇಮೆಂಟ್ ತಗೊಳ್ಳೋ ಗಂಟ ಬರಕ್ಕೆ ಆಗ್ತಾನೆ ಇರ್ಲಿಲ್ಲ. ನನಗೆ ಖುಷಿ ವಿಚಾರ ಇದೆ. ಅದ್ರಲ್ಲೂ ಕೆಲವೊಂದಿಷ್ಟು ಜನ ನನ್ನ ಮನೆಯವ್ರ ಹತ್ರ ಹೋಗಿ ಹೇಳೋದು ಅಥವಾ ನಮ್ಮ ಮಾವ ಹತ್ರ ಹೋಗಿ ಹೇಳೋದು, ಏನೋ ಮಾಡ್ತಿದ್ದಲ್ಲ ಹಂಗೆ, ನೀವೇನೇ ಚಾಡಿ ಹೇಳಿ ಏನೇ ಮಾಡಕ್ ಹೋದ್ರು ಏನೋ ಮಾಡಕ್ಕಾಗಲ್ಲ ಆಯ್ತಾ. ಒಬ್ರು ಏನೋ ಮಾಡ್ತಿದಾರೆ, ಏನೋ ಬೆಳೀತಾ ಇದಾರೆ ಅಂದ್ರೆ ಬೆಳೆಯಕ್ ಬಿಡಿ ಆಯ್ತಾ. ಅದ್ ಬಿಟ್ಬಿಟ್ಟು ಅವ್ರ ಹಂಗೆ ಇವ್ರ ಹಿಂಗೆ ಅವೆಲ್ಲ ಹೇಳೋದೇ ಅಲ್ಲ. ನಿಮ್ದೇ ಟೈಮ್ ವೇಸ್ಟ್. ಅದ್ಬಿಟ್ಟು ನೀವೊಂದು ಯೂಟ್ಯೂಬ್ ಆ ಟೈಮ್ ವೇಸ್ಟ್ ಮಾಡೋ ಬದಲು ನೀವೊಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ. ನಾನು ಬೈಬಾರ್ದು ಈ ವಿಚಾರದಲ್ಲಿ, ಖುಷಿಯಾಗಿರ್ಬೇಕು, ಖುಷಿಯಾಗಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಕೆಲವೊಂದಿಷ್ಟೆಲ್ಲ ನೆನಪಾಗ್ಬಿಟ್ರೆ ಬೇಜಾರಾಗುತ್ತೆ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಒಂದು ಗ್ರೂಪ್ ಇದೆ, ಅಲ್ಲಿ ಸ್ವಲ್ಪ ನನಗೆ ಫ್ರೆಂಡ್ಸ್ ಇದೆ ಸಿಸ್ಟರ್ಸ್,
ಅವರೆಲ್ಲರಿಗೂ ತುಂಬಾನೇ ತುಂಬಾ ಥ್ಯಾಂಕ್ಸ್. ಅವ್ರ ಹೆಸರುಗಳನ್ನ ಇಲ್ಲಿ ತಗೊಂಡ್ರೆ ಕೆಲವೊಂದಿಷ್ಟು ಜನ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿರೋರ್ಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಯಾರ್ದು ನೇಮ್ ತಗೋತಾ ಇಲ್ಲ. ದಯವಿಟ್ಟು ನಿಮ್ದೆಲ್ಲ ನೇಮ್ ತಗೊಂಡಿಲ್ಲ ಅಂತ ಕೂಡ ಬೇಜಾರ್ ಮಾಡ್ಕೋಬೇಡಿ. ಈಗ ಯಾರ್ದೇ ಒಂದು ನೇಮ್ ಬಿಟ್ರು ಬೇಜಾರಾಗುತ್ತೆ ಅಲ್ವಾ. ನಾನು ಸಪೋರ್ಟ್ ಮಾಡಿದ್ದೆ, ಅವ್ರು ನನ್ನ ನೇಮ್ ತಗೊಳ್ಳೇ ಇಲ್ಲ ಅನ್ನೋದೆಲ್ಲ ಬರುತ್ತೆ. ಅದಕ್ಕೋಸ್ಕರ ನಾನು ಯಾರ್ದು ನೇಮ್ ತಗೋತಾ ಇಲ್ಲ. ನನಗೆ ಸಪೋರ್ಟ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನನ್ನ ವಿಡಿಯೋಗಳು ಓಡ್ತಾ ಇದಾವೆ. ಲಾಗ್ಸ್ ಅಂತೂ ಯಾರು ಖಂಡಿತ ನೋಡಲ್ಲ, ಕೆಲವೊಂದಿಷ್ಟು ಜನರು ಮಾತ್ರ ನೋಡ್ತಾರೆ. ನನ್ನ ವಿಡಿಯೋದಲ್ಲಿ ಲಾಗ್ಸ್ ನಾನು ಮಾಡಕ್ಕೂ ಆಗಿಲ್ಲ, ಜನ ನೋಡೋದು ಇಲ್ಲ. ಅದಕ್ಕೋಸ್ಕರ ವಿಡಿಯೋ ಎಡಿಟ್ ಮಾಡಿ ಯೂಸ್ಫುಲ್ ಇನ್ಫಾರ್ಮೇಶನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅವೊಂದಿಷ್ಟು ಚೆನ್ನಾಗಿ ಓಡ್ತಾ ಇದ್ದೇವೆ. ಶಾರ್ಟ್ಸ್ ವಿಡಿಯೋಗಳು ತುಂಬಾ ಚೆನ್ನಾಗಿ ಓಡ್ತಾ ಇದ್ದೇವೆ. ಅದರಿಂದ ಫಸ್ಟ್ ಪೇಮೆಂಟ್ ಕೂಡ ರಿಸೀವ್ ಆಯ್ತು. ಒಂದ್ 5-6 ವಿಡಿಯೋಗಳು ವೈರಲ್ ಆದವು, ಅದರಿಂದ ಕೂಡ ಪೇಮೆಂಟ್ ಬಂತು. ತುಂಬಾ ಖುಷಿ ಆಯ್ತು. ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಕೈಲಿ ಆದಷ್ಟು ನಾನು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಹಾಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಏನು ಅಂತ ಹೇಳ್ತೀನಿ. ಈ ದುಡ್ಡು ನೋಡ್ತಾ ಇದ್ರೆ ನಿಜವಾಗ್ಲು ಕಣ್ಣಲ್ಲಿ ನೀರು ಬರುತ್ತೆ. ಯಾರ್ಯಾರು ಆಡ್ಕೊಂಡಿದ್ರಿ ನನ್ನ, ಯಾರ್ಯಾರು ಹೋಗಿ ನನ್ನ ಹಿಂದೆ ನನ್ನ ಮನೆಯವ್ರ ಹತ್ರ ಎಲ್ಲ ಹೇಳಿದ್ರಿ, ನಿಮ್ಮೆಲ್ರಿಗೂ ಡೆಡಿಕೇಟ್ ಅನ್ನೋಕ್ಕಿಂತ ನಾನು ಆಡ್ಕೊಂಡಿದ್ರಲ್ವಾ, ನೀವಿನ್ನೂ ಅಲ್ಲೇ ಇದ್ದೀರಾ, ನಾನು ಇಲ್ಲಿದ್ದೀನಿ ಆಯ್ತಾ. ಇವೆಲ್ಲ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಏನೋ ಮಾಡ್ತಾ ಇದ್ದಾರೆ, ಮಾಡ್ಲಿ ಅಂತ ಬಿಟ್ಬಿಡಿ ಆಯ್ತಾ. ಯಾವತ್ತೂ ಯಾರನ್ನು ಕಾಲೆಳೆಯಕ್ಕೆ ಹೋಗ್ಬೇಡಿ ಆಯ್ತಾ. ನನ್ನ ಹಸ್ಬೆಂಡ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ನನಗೆ ಏನೋ ಮಾಡ್ಕೊಳ್ಳಿ ಅಂತ ಬಿಡ್ಲಿಲ್ಲ ಅಂದ್ರೆ ನಾನೇನೋ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರ ಹತ್ರ ತುಂಬಾ ಜನ, ಕೆಲವೊಂದಿಷ್ಟು ಜನ ಬಂದು ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾವತ್ತೂ ನನ್ನ ಏನು ಬೈಲಿಲ್ಲ, ಏನು ಅನ್ಲಿಲ್ಲ. ಬಟ್ ಕೇಳಿಸ್ಕೊಂಡು ಸುಮ್ನಿದ್ರು. ಕೆಲವೊಂದಿಷ್ಟು ಹಿಂಗಂತಾರೆ ಅಂತ ಹೇಳಿದ್ರು. ಅವ್ರೆಲ್ರಿಗೂ ಇವತ್ತು ಈ ವಿಡಿಯೋ ನೀವೆಲ್ಲರೂ ನೋಡ್ತಾ ಇದ್ರೆ ನಿಮ್ಗೇನೆ ಮಕ್ಕಳ್ದಂಗ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಯಾರನ್ನು ಯಾವುದೇ ಕಾರಣಕ್ಕೂ ತುಂಬಾ ಕೀಳಾಗಿ ನೋಡ್ಬಾರ್ದು ಗೊತ್ತಾ. ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಕಾಣೋದು ಅಷ್ಟು ಸುಲಭದ ಮಾತೇ ಅಲ್ಲ. ನಾನು ಹಂಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ, ವಿಡಿಯೋಗಳು ಅಪ್ಲೋಡ್ ಮಾಡಿ, ವ್ಯೂಸ್ ಎಷ್ಟು ಬರುತ್ತೆ ನೋಡಿ, ನಿಮ್ಗೆ ಅನುಭವ ಆಗುತ್ತೆ ಆಯ್ತಾ. ಅವಾಗ ಬೇರೆಯವ್ರಿಗೆ ಕಾಲು ಎಳೆಯೋದು ಎಳಿಲೇಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಆಯ್ತಾ. ಯಾರೂ ಸುಮ್ಮನೆ ಕೂತಿರಲ್ಲ, ಸುಮ್ಮನೆ ಯಾರೂ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಅವತ್ತು ನೀವೇನೋ ಅಂತೀರಾ, ಏನೋ ಬ್ಯಾಡ್ ಕಮೆಂಟ್ ಮಾಡ್ತೀರಾ, ಏನೋ ನಮ್ಮ ಮನೇಲಿ ಹೇಳ್ತೀರಾ ಅಂತ ನಾನು ಯೂಟ್ಯೂಬೇ ಮಾಡೋದು ಬೇಡಪ್ಪ ಅಂತ ಸ್ಟಾಪ್ ಮಾಡಿದ್ರೆ ಇನ್ನೂ ಆಡ್ಕೋತಾ ಇದ್ರಿ. ಬಟ್ ನಾನು ಆ ರೀತಿ ಮಾಡಲಿಲ್ಲ. ಅವ್ರು ಸುಮ್ಮನೆ ಆಡ್ಕೊಂಡವ್ರು ಆಡ್ಕೊಳ್ಳಿ, ಸುಮ್ಮನೆ ನಾನು ಏನಂತ ತೋರಿಸ್ತೀನಿ ಅಂತ ವಿಡಿಯೋ ಮಾಡ್ಕೊಂಡು ಬಂದೆ. ನನಗೆ ಯಾಕೆ ಅದಕ್ಕೆ ಪ್ರತಿಫಲ ಸಿಕ್ತು, ನನಗೆ ಯಾಕೆ ಇಷ್ಟು ಲೇಟಾಗಿ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಯಿತು ಅಂದರೆ ನಾನೇ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅಂದರೆ ನನ್ನ ಪಾಪು ಹುಷಾರಿರಲಿಲ್ಲ ಆ ಟೈಮಲ್ಲಿ. ಒಂದು 4 months ವಿಡಿಯೋ ಹಾಕ್ಲಿಲ್ಲ. ನೆಕ್ಸ್ಟು ಹಿಂಗೇನೆ ನನಗೆ ಇಲ್ಲಿ ಬಂದಾಗ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಅದರಿಂದನೂ ಕೆಲವೊಂದ್ಸಲ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅದರಿಂದ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಹಾಕಿದ್ರೆ ಖಂಡಿತ ಸಕ್ಸಸ್ ಆಗೋದು ತುಂಬಾನೇ ಸುಲಭ. ನಾವೇನ್ ಮಾಡ್ತೀವಿ, ಒಂದು ವಿಡಿಯೋ ಮಾಡ್ತೀವಿ, ಅದಕ್ಕೆ ವ್ಯೂಸ್ ಬರಲಿಲ್ಲ ಅಂತ ಸುಮ್ಮನೆ ಆಗ್ತೀವಿ. ಆ ರೀತಿ ಮಾಡಬಾರ್ದು. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು, ಡೈಲಿ ಆಕ್ಟಿವ್ ಆಗಿರ್ಬೇಕು. ಡೈಲಿ ಆಕ್ಟಿವ್ ಆಗಿದ್ರಂತೂ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ಬೋದು. ತುಂಬಾ ಜನ ದುಡ್ಡು ಮಾಡ್ತಾ ಇದಾರೆ, ಲಕ್ಷಗಟ್ಲೆ ಕೋಟಿಗಟ್ಲೆ ಮಾಡ್ತಾ ಇರೋರು ಇದಾರೆ. ನಾನು ಎಲ್ಲರೂ ಕೇಳ್ತಾ ಇದ್ದೆ, ಕೋಟಿಗಟ್ಲೆ ಲಕ್ಷಗಟ್ಲೆ ದುಡ್ಡು ಬರುತ್ತಾ ಅಂತ. ಹೌದು, ನಿಜ, ಖಂಡಿತ ಮಾಡ್ತಾ ಇದಾರೆ. ವ್ಯೂಸ್ ಮೇಲೆ ಡಿಪೆಂಡು. ನಮ್ಗೀಗ 1000 ವ್ಯೂಸ್ ಬಂತು ಅಂದ್ರೆ $1 ಆಗುತ್ತೆ, ಅಥವಾ ಒಂದು 200-300 ಲಾಂಗ್ ವಿಡಿಯೋದಲ್ಲಿ 200-300 ವ್ಯೂಸ್ ಬಂದ್ರು $1 ಆಗುತ್ತೆ. ಇನ್ನ ಶಾರ್ಟ್ಸ್ ವಿಡಿಯೋದಲ್ಲಿ 1,00,000 ವಿಡಿಯೋ ಓಡಿದ್ರೆ ಅದರಲ್ಲಿ ಅರ್ಧ ಪೈಸೆ, 1 ಪೈಸೆ, 2 ಪೈಸೆ, 50 ಪೈಸೆ ಈ ರೀತಿ $1 ಆಡ್ ಆಗುತ್ತೆ. ತುಂಬಾ ಕಷ್ಟ ಬಿದ್ರೆ ಖಂಡಿತ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ನಾವು ಕಾಣ್ಬೋದು, ಡಾಲರ್ಸ್ ಕೂಡ ಮಾಡ್ಬೋದು. ಪ್ರತಿನಿತ್ಯ ಆಕ್ಟಿವ್ ಆಗಿರ್ಬೇಕು
ನೋಡಿ ಎಷ್ಟು ಬಂತು ಏನು ಅಂತ ಕಡೆಗೂ ಹೇಳೇ ಬಿಡ್ತೀನಿ. ನನಗೆ ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ 63,000 ಜನ ಇರೋದು, 1,00,000 ಜನ ರೀಚ್ ಆಗ್ಲಿ, ಅಲ್ಲಿ ಗಂಟ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಒಂದ್ ನಿಮಿಷ ಎಷ್ಟು ಪೇಮೆಂಟ್ ಬಂತಪ್ಪ ಅಂತ ಅನ್ನೋದಾದ್ರೆ, ನನ್ಗೆ ಯೂಟ್ಯೂಬ್ ಕಡೆಯಿಂದ ಇಷ್ಟು ಪೇಮೆಂಟ್ ರಿಸೀವ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ. ಲಕ್ಷಗಳಲ್ಲ, ಸಾವಿರಗಳಲ್ಲ ಆಯ್ತಾ, ಬರೀ ಸಾವಿರನೂ ಅಲ್ಲ, ಲಕ್ಷನೂ ಅಲ್ಲ. ಎಷ್ಟು ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಯೂಟ್ಯೂಬ್ ರೂಲ್ಸ್ ಇದೆ ಅಂತೆ, ಬಟ್ ನಾನು ಆ ರೀತಿ ಎಲ್ಲ ಇದು ಮಾಡಕ್ ಹೋಗಲ್ಲ. ಆದ್ರೂ ಫಾಲೋ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂದರೆ, ಇವಾಗ ಯಾವ ರೀತಿ ಎಕ್ಸಾಂಪಲ್ ಕೊಡೋದು ಅಂದರೆ, ಸೀರೆ ಮುಖಾಂತರ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವೇ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಬಂದಿದೆ ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಯಾರು ಗೆಸ್ ಮಾಡ್ತೀರಾ ಅಂತ ನೋಡೋಣ ಆಯ್ತಾ. ಏನಪ್ಪ ಅಂದರೆ, ಸೀರೆ ಮುಖಾಂತರ 10,000 ರೂಪಾಯಿದು 10,000 ರೂಪಾಯಿದು ಒಂದು ಸೀರೆ ತಗೋಬೋದು ಆಯ್ತಾ. 3,000 ರೂಪಾಯಿದು ಒಂದು ಸೀರೆ ತಗೋಬೋದು ಆಯ್ತಾ. ಎರಡು ಕೂಡಿಸಿ ನೀವೇ ಗೆಸ್ ಮಾಡಿ. ಹಾಗೆ ಇನ್ನು 350ಗೆ ಒಂದು ಸೀರೆನ ತಗೋಬೋದು. ಇಷ್ಟು ಪೇಮೆಂಟು ನನಗೆ ಯೂಟ್ಯೂಬ್ ಕಡೆಯಿಂದ ರಿಸೀವ್ ಆಗಿದ್ದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಾನು ಕೂಡ ಯೂಟ್ಯೂಬಲ್ಲಿ ಒಂದು ಸಾಧನೆ ಮಾಡಿಬಿಟ್ಟೆ. ಅಂದರೆ ಇದು ನನಗೆ ಸಾಧನೆ, ಅಂದ್ಕೊಂಡಿದ್ನ ಸಾಧಿಸ್ಬಿಟ್ಟೆ ಅಂತ ತುಂಬ ಅಂದರೆ ತುಂಬ ಖುಷಿ ಇದೆ. ನಾನು ನನ್ನ ಮಗಗೆ ಏನಾದರೂ ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗಿರೋ ಚಿನ್ನದ ರೇಟಲ್ಲಿ ಏನು ತಗೊಳಕ್ಕೂ ಕಷ್ಟ ಆಗ್ತಾ ಇದೆ. ನೋಡೋಣ, ಇನ್ನೂ ಒಂದು ಸೆಕೆಂಡ್ ನನ್ನ ಮಗನ ಬರ್ತಡೇದ್ರೊಳಗೆ ನಾನು ಏನಾದರೂ ಅವನಿಗೆ ಕೊಡಿಸ್ಬೇಕು ಗೋಲ್ಡು ಅಂತ ಅಂದ್ಕೊಂಡಿದ್ದೀನಿ. ಕೊಡಿಸ್ತೀನಿ. ಅವನಿನ್ನ ಕೇವಲ ನನ್ನ 4 ಮಂತ್ಸ್ ಇದೆ ಬರ್ಡೇ ಮೇಗೆ. ಅಷ್ಟರೊಳಗೆ ನಾನೆಲ್ಲ ಕೂಡಿಟ್ಟು ಅವನಿಗೆ ಏನಾದರೂ ನನ್ನ ಕೈಯಿಂದ ಚಿನ್ನದ್ದು ನನ್ನ ಬರ್ತಡೆಗೆ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ 1 ಗ್ರಾಮೇ ಆಗಲಿ 2 ಗ್ರಾಮೇ ಆಗಲಿ ಅವನಿಗೆ ನಾನು ಗೋಲ್ಡ್ನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋನ ಇನ್ನು 4 ತಿಂಗಳು ಬಿಟ್ಟಾದರೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಇವಾಗಿರೋ ಚಿನ್ನದ ರೇಟು 12,000 ಆಗಿದೆ. 12,000 12,500 ಏನೋ ಇದೆಯಲ್ವಾ. ಅದಕ್ಕೆ 1 ಗ್ರಾಮ್ ಅಷ್ಟೇ ಬರೋದು. ನೋಡೋಣ, ಇನ್ನೊಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ನನ್ನ ಮಗಗೆ ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊಡಿಸ್ತೀನಿ. ಇಷ್ಟೇನೆ ನನ್ನ ಮಗಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಅವನು ಚಿಕ್ಕ ಪಾಪು ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ. ಇವಾಗ ಸಾಧಿಸಿದ್ದೀನಿ. ಅವನ ಬರ್ಡೇ ಅಷ್ಟೊತ್ತಿಗೆ, 2ನೇ ವರ್ಷದ ಬರ್ಡೇ ಅಷ್ಟೊತ್ತಿಗೆ ಅವನಿಗೆ ಏನಾದರೂ ಒಂದು ಗೋಲ್ಡ್ ಕೊಡಿಸ್ಬೇಕು ಅಂತ ನನ್ನ ಡ್ರೀಮ್ ಇದೆ. ಅದೆಲ್ಲದು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹೆಲ್ಪು ತುಂಬ ಅಂದರೆ ತುಂಬ ಮುಖ್ಯ. ಆದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಸೆಕೆಂಡ್ ಪೇಮೆಂಟ್ ಕೂಡ ರಿಸೀವ್ ಆಗಲಿ ಅಂತ ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರೀ, ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಿಲ್ಲ. ನಾನು ನಿಮಗೆ ಮಾತು ಕೊಟ್ಟಂಗೆ ನಾನು ಉಳಿಸ್ಕೊಂಡಿದ್ದೀನಿ. ನಾನೇನಾದರೂ ಮಾಡ್ತೀನಿ ಅಂತ ಹೇಳಿದ್ದೆ, ಉಳಿಸ್ಕೊಂಡಿದ್ದೀನಿ. ನಿಮಗೂ ಕೂಡ ನೀವು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಷ್ಟೇ ಏನೇ ಹೇಳಿ ಆಯಿತಾ, ಯಾರೇನೇ ಅನ್ನಲಿ, ನಿಮ್ಮ ಪ್ರೀತಿ ಹೀಗೆ ಕಡೆ ತನಕ ಇರಲಿ ಅಂತ ಹೇಳ್ತೀನಿ. ಯಾಕೆಂದರೆ ಯಾರೋ ಏನೋ ಅಂದ್ರು ಅಂತ ಬಂದು ನೀವು ಯಾವತ್ತೂ ನನ್ನ ಬೈಲಿಲ್ಲ, ಏನೂ ಅಂದಿಲ್ಲ ಆಯಿತಾ. ಆಮೇಲೆ ಯಾರೋ ಏನೋ ಅಂತಾರೆ ಬಿಟ್ಬಿಡು ಅಂತ ಕೂಡ ಹೇಳಲಿಲ್ಲ. ಇನ್ನೇನೋ ಮಾಡ್ತಾ ಇದೆಯಾ ಮಾಡು ಅಂತ ಅಂದರು. ನಮ್ಮ ಮಧ್ಯೆ 1000 ಜನ ಬಂದಿರ್ಬೋದು, 1000 ಕೆಟ್ಟ ಘಟನೆ ನಡೆದಿರ್ಬೋದು, 1000 ಜಗಳ ಆಗಿರ್ಬೋದು. ಬಟ್ ಅದರಲ್ಲೂ ನೀವು ನನಗೇನು ಅಂದಿಲ್ಲ, ಏನೋ ಇದು ಮಾಡಿಲ್ಲ, ಏನೋ ಮಾಡ್ತಾ ಇದೆಯಾ ಅಂತ ಬಿಟ್ಟರು. ನಿಮ್ಮಷ್ಟು ಫ್ರೀಡಮ್ ಆಗಿ ಯಾರೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟಿದ್ದೀರಾ. ಬಟ್ ನಾನೇನಂತ ಸಾಧಿಸಿ ತೋರಿಸಿದ್ದೀನಿ. ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು
ನೋಡಿ. ಇದ್ರ ಮುಂದೆ ನನಗೇನು ಮಾತಾಡ್ಬೇಕು ಗೊತ್ತಿಲ್ಲ. ನನಗೆ ಸಪೋರ್ಟ್ ಮಾಡಿರೋ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪೇಮೆಂಟ್ ಬೇಗ ರಿಸೀವ್ ಆಗಲಿ ಅಂತ ನೀವೆಲ್ಲ ಬ್ಲೆಸ್ಸಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆದಷ್ಟು ಬೇಗ ನನ್ನ ಮಗಗೆ ನಾನು ಏನಾದರೂ ಗೋಲ್ಡ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋದನಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಎಷ್ಟು ಬಂತು ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 10,000ದ್ದು ಒಂದು ಸೀರೆ ತಗೋಬಹುದು, 3,000ದ್ದು ಒಂದು ಸೀರೆ ತಗೋಬಹುದು, 350ಗೆ ಒಂದು ಸೀರೆ ತಗೋಬಹುದು. ಇಷ್ಟು ಪೇಮೆಂಟ್ ನನಗೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದೆ. ಕೆಲವರಿಗೆ $100 ಆದ್ರೆ ಇದಕ್ಕೂ ಕಡಿಮೆನೆ ಪೇಮೆಂಟ್ ರಿಸೀವ್ ಆಗುತ್ತೆ, ಒಂದು 8,000. ಬಟ್ ನನಗೆ ಇನ್ನೂ ಹೆಚ್ಚು ರಿಸೀವ್ ಆಗಿದೆ. ನನ್ನ ಡಾಲರ್ ಎಷ್ಟಾಗಿದೆ ಏನು ಅಂತ ನಿಮ್ಗೆ ಏನಾದರೂ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.